ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಎಚ್ಚರಗೊಂಡಿದ್ದೀರಾ? ನೀವು ಇತರ ದೇಶದಲ್ಲಿರುವುದಾದರೆ ನಿಮಗೆ ಈವ್ನಿಂಗ್ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು. ಯಾವುದೇ ಸಮಯದಲ್ಲಾಗಲಿ ಯೇಸುವಿನ ವಾಕ್ಯ ಧ್ಯಾನಿಸಲು ನಮ್ಮೆಲ್ಲರಿಗೂ ಎಷ್ಟೋ ಒಳ್ಳೆಯದು, ಹೌದಲ್ಲವೇ? ಹಾಗಾಗಿ ಬನ್ನಿ, ಈ ದಿನ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಮತ್ತೊಂದು ದಿನ ನಮಗೆ ಕೊಟ್ಟಿರುವುದರಿಂದ ಮತ್ತೊಮ್ಮೆ ನಮ್ಮೊಂದಿಗೆ ಮಾತನಾಡಿರಿ ಎಂದು ನಮ್ಮ ಹೃದಯ ತವಕವನ್ನು ತೀರಿಸಿ, ನಮ್ಮ ಶರೀರದ ರೋಗಗಳನ್ನೆಲ್ಲ ಸ್ವಸ್ಥಪಡಿಸಿ, ನಮಗೆ ಸಮಾಧಾನ ಸಂತೋಷವನ್ನುಂಟು ಮಾಡಿ, ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನೀವು ಪ್ರಾರ್ಥನೆ ಮಾಡಿಕೊಳ್ತೀರಾ? ನಿಮ್ಮ ಪ್ರಾರ್ಥನೆಯಲ್ಲಿ ಹೆಚ್ಚು ಶೇಕಡರಷ್ಟು ನೀವು ದೇವರಿಗೆ ಬೇಡಿಕೊಳ್ಳೋದೇನಾಗಿದೆ? ಈ ದಿನಗಳಲ್ಲಿ ನೋಡಿ ಪ್ರಿಯರೇ, ಎಲ್ಲಿ ನೋಡಿದರೂ ನಮಗೆ ಅತ್ಯಧಿಕವಾದ ಪ್ರಾರ್ಥನೆ ಮನವಿ ಬರ್ತಿವೆ. ಅವೆಲ್ಲವುಗಳನ್ನು ನಾವು ಅನಲೈಸ್ ಮಾಡಿ, ಅಂದರೆ 1,000 ಜನ ಕಳಿಸಿರುವ ಮನವಿಗಳಲ್ಲಿ ಎಷ್ಟು ಜನ ಸ್ವಸ್ಥತೆಗಾಗಿ ಬೇಡಿಕೊಳ್ತಿದ್ದಾರೆ, ಎಷ್ಟು ಜನ ಕುಟುಂಬ ಸಮಸ್ಯೆಗಳಿಗಾಗಿ ಬೇಡಿಕೊಳ್ತಿದ್ದಾರೆ, ಎಷ್ಟು ಜನ ಪರೀಕ್ಷೆಗಳಿಗಾಗಿ ಬೇಡಿಕೊಳ್ತಿದ್ದಾರೆ, ಉದ್ಯೋಗಗಳಿಗಾಗಿ ಬೇಡಿಕೊಳ್ತಿದ್ದಾರೆ, ಮಕ್ಕಳಾಗುವುದಕ್ಕಾಗಿ ಕೇಳ್ತಿದ್ದಾರೆ, ವಿವಾಹ ಆಗುವುದಕ್ಕಾಗಿ ಬೇಡಿಕೊಳ್ತಿದ್ದಾರೆ ಎಂದು ಹೀಗೆ ಅಂಶಗಳನ್ನೆಲ್ಲ ನಾವು ಬೇರೆ ಬೇರೆ ಮಾಡಿ, ಅದರ ಜೊತೆಗೆ ಆಧ್ಯಾತ್ಮಿಕ ಬಲಗೊಳ್ಳಲು ಎಷ್ಟು ಜನ ಕೇಳ್ತಿದ್ದಾರೆ ಎಂದು ನೋಡಿದ್ರೆ, ಹೆಚ್ಚು ಶೇಕಡರಷ್ಟು ಅನಾರೋಗ್ಯದಿಂದ ಬಿಡುಗಡೆಯಾಗಲು ಪ್ರಾರ್ಥನೆ ಮಾಡಿರಿ ಎಂದು ಪ್ರಾರ್ಥನೆ ಮನವಿಗಳನ್ನು ಕಳಿಸುತ್ತಾರೆ. ಅಂದರೆ ಈ ದಿನ ಪ್ರತಿ ಮನುಷ್ಯನಿಗೂ ರೋಗ ಎಲ್ಲೋ ಒಂದು ಕಡೆ ಇರುತ್ತೆ, ಯಾವುದೋ ಒಂದು ಸೀಸನಲ್ಲಿ ಕನಿಷ್ಠ ಇದ್ದೇ ಇರುತ್ತೆ. ಗತದಲ್ಲಿ ಬಂದು ಹೋದ ಕೊರೋನಾ ವೈರಸ್ಸಿನ ಎಫೆಕ್ಟ್ ಇನ್ನೂ ಕೂಡ ತೋರಿಸುತ್ತಲೇ ಇದೆ. ಕೆಮ್ಮು, ಶೀತ, ಮೈಕೈ ನೋವು, ಜ್ವರ, ನಾನಾ ವಿಧವಾದಂತಹ ಆರ್ಗನ್ಸ್ ಅಂದರೆ ಲಂಗ್ಸ್ ಎಫೆಕ್ಟ್ ಆಗಿ ಈ ರೀತಿ ಇಂತಹ ಸೈಡ್ ಎಫೆಕ್ಟ್ಸ್ಗಳಿಂದ ಅನೇಕರು ಮರಣ ಹೊಂದುತ್ತಿದ್ದಾರೆಂದು ಲೆಕ್ಕಾಚಾರ ಹಾಕಲಾಗಿದೆ. ಆದರೆ ನಮ್ಮ ಯೇಸು ಕ್ರಿಸ್ತನು ರಕ್ಷಕನಾಗಿದ್ದಾರೆ, ನಮ್ಮನ್ನು ಪಾಪದಿಂದ ರಕ್ಷಿಸುತ್ತಾರೆ. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, ಆತನು ನಮ್ಮ ಶರೀರವನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಪಾಪಿಗಳಾಗಿರುವ ನಮ್ಮನ್ನು ಪರಿಶುದ್ಧಗೊಳಿಸಬೇಕೆಂದು ತನ್ನ ರಕ್ತವನ್ನೇ ಸುರಿಸಿದ್ದಾರೆ. ಅದಕ್ಕಾಗಿಯೇ ಯೇಸು ನಮಗೆ ಸ್ವಸ್ಥತೆ ಕೂಡ ಅನುಗ್ರಹಿಸುತ್ತಾರೆ. ಸ್ವಸ್ಥತೆ ಒಂದೇ ಕಾರ್ಯವಲ್ಲ ಯೇಸು ಕ್ರಿಸ್ತನು ಮಾಡೋದು, ಆದರೆ ಸ್ವಸ್ಥತೆಯನ್ನು ಕೂಡ ಆತನು ಮಾಡುತ್ತಾರೆ. ಯಶ್, ಯಾವುದಾದರೂ ಅನಾರೋಗ್ಯ ಬಂದಾಗ ಆ ವಿಷಯದಲ್ಲಿ ನೀವು ದೇವರಿಗೆ ಕೇಳಿಕೊಳ್ಳುವುದಾದರೆ ಖಂಡಿತವಾಗಿಯೂ, ಯೇಸುವೇ ನನಗೆ ಸ್ವಸ್ಥಪಡಿಸಿರಿ, ನನಗೆ ಶರೀರದ ಆರೋಗ್ಯ ದಯಪಾಲಿಸಿರಿ ಎಂದು ನೀವು ಇತರ ಪ್ರಾರ್ಥನಾ ಮನವಿಗಳೊಂದಿಗೆ ಇದು ಕೂಡ ಪ್ರಾರ್ಥಿಸುವಂಥದ್ದು ತಪ್ಪೇನಲ್ಲ. ಆದರೆ ಇದೇ ಮಾಡ್ತಾ ಸುಮ್ಮನೆ ಇರೋದು ಸಂಪೂರ್ಣವಾದದ್ದು ಅಲ್ಲ. ಬೈಬಲ್ನಲ್ಲಿ ಹೆಚ್ಚು ಕಡಿಮೆ 4 ಸುವಾರ್ತೆಗಳಲ್ಲಿ 70 ಸಾರಿ ನನಗೆ ಸ್ವಸ್ಥತೆ ಬೇಕು ಎಂದು ಬೇಡಿಕೊಂಡಂಥವರು ಇದ್ದಾರೆ ಮತ್ತು ಅವರನ್ನು ಯೇಸು ತಕ್ಷಣವೇ ಸ್ವಸ್ಥಪಡಿಸಿರುವುದನ್ನು ನೋಡ್ತೇವೆ. ಆತನಿಗೆ ಬೇಡಿಕೊಂಡವರೆಲ್ಲರನ್ನೂ ಆತನು ಸ್ವಸ್ಥಪಡಿಸಿದ್ದಾನೆ. ಅಷ್ಟೇ ಅಲ್ಲ, ಬೇಡಿಕೊಳ್ಳದಿದ್ರೂ ಕೂಡ ಹೆಚ್ಚು ಕಡಿಮೆ 6 ಸ್ಥಳಗಳಲ್ಲಿ ಆತನು ನಾನಾ ವಿಧವಾದಂತಹ ರೋಗವುಳ್ಳವರನ್ನೆಲ್ಲ ಸ್ವಸ್ಥಪಡಿಸಿದನು ಎಂಬುದಾಗಿ ಕೂಡ ವಾಕ್ಯದಲ್ಲಿದೆ. ಅಂದರೆ ಒಂದು ರೋಗವಲ್ಲ, ಒಂದು ವ್ಯಾಧಿಯಲ್ಲ, ಒಂದು ಬಾಧೆಯಲ್ಲ. ಆತನು ಎಲ್ಲರಿಗೂ ಒಡೆಯನಾಗಿದ್ದಾನೆ, ಎಲ್ಲರನ್ನು ಸ್ವಸ್ಥಪಡಿಸುವ ಆತನಾಗಿದ್ದಾನೆ. ಎಲ್ಲರಿಗೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆದರೆ ನಾವು ಒಬ್ಬ ವೈದ್ಯನ ಬಳಿಗೆ ಹೋದಾಗ ಯಾವ ರೀತಿ ನಮಗೆ ಯಾವುದು ಬಲಹೀನವಾಗಿದೆ, ರೋಗ ಯಾವುದು ಎಂದು ನಮ್ಮ ಸಿಂಪ್ಟಮ್ಸ್ ಹೇಗೆ ಹೇಳ್ತೇವೋ, ಏನು ಬೇಕು ನಮಗೆ ಎಂದು ಹೇಗೆ ತಿಳಿಯಪಡಿಸುತ್ತೇವೋ, ಹಾಗೆಯೇ ಕರ್ತನ ಬಳಿಗೆ ಬಂದು ಯಾರ್ಯಾರು ನಿಮ್ಮ ಶರೀರದಲ್ಲಿರುವ ಬಲಹೀನತೆಯಾಗಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿದ್ದ ಬಲಹೀನತೆಯಾಗಲಿ, ನಿಮ್ಮ ಬದುಕಿನಲ್ಲಿರುವ ಕೊರತೆಯಾಗಲಿ, ಇದಾಗಿದೆ ದೇವರೇ, ಇದರಿಂದ ನನಗೆ ಬಿಡುಗಡೆ ಬೇಕಾಗಿದೆ, ಇದರಿಂದ ನನಗೆ ಸ್ವಸ್ಥತೆ ಬೇಕಾಗಿದೆ, ಇದರ ಮೇಲೆ ನನಗೆ ಜಯ ಬೇಕಾಗಿದೆ ಎಂದು ಬೇಡಿಕೊಳ್ಳೋದಾದರೆ ಖಚಿತವಾಗಿಯೂ ದೇವರು ಕೊಡ್ತಾರೆ ಎಂದು ನಂಬಿರಿ. ಪ್ರಾರ್ಥನೆಯಲ್ಲಿ ನಾವೇನೆಲ್ಲ ಬೇಡಿಕೊಳ್ಳುತ್ತಿದ್ದೇವೋ ಅವು ನಮಗೆ ದೊರಕಿವೆ ಎಂದು ನಂಬುವುದಾದರೆ ಅವು ನಮಗೆ ದೊರಕುವವು ಎಂದು ವಾಕ್ಯ ಹೇಳ್ತದೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 40ನೇ ವಚನ ಹೇಳ್ತದೆ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಳಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡು ಎಂದು ಆತನನ್ನು ಆ ಕುಷ್ಠರೋಗಿ ಬೇಡಿಕೊಂಡನು. ಯಾರು ಇವನು? ಕುಷ್ಠರೋಗಿ.
ಈ ದಿನಗಳಲ್ಲಿ ಕುಷ್ಠರೋಗಿಗಳು ಹೆಚ್ಚಾಗಿ ನಮಗೆ ಈಗ ಕಾಣಿಸೋದಿಲ್ಲ. ಯಾಕೆಂದರೆ ಅದಕ್ಕೆ ಅಂದರೆ ಅದನ್ನು ನಿವಾರಿಸುವಂತಹ ಚಿಕಿತ್ಸೆಗಳು ಅನೇಕ ರೀತಿಯಲ್ಲಿ ನಡೆಯುತ್ತಾ ಇರೋದ್ರಿಂದ ಅಂತಹ ಪ್ರಮಾದಕರವಾದ ಪರಿಸ್ಥಿತಿಗಳಲ್ಲಿ ಈ ದಿನಗಳಲ್ಲಿ ಕುಷ್ಠರೋಗಿಗಳಿಲ್ಲ. ಆದರೆ ಆ ಕಾಲದಲ್ಲಿ ಕುಷ್ಠರೋಗಕ್ಕೆ ಔಷಧಿಯೇ ಇರಲಿಲ್ಲ. ಕುಷ್ಠರೋಗ ಬಂದಿರೋದಾದ್ರೆ ಅವನು ಅಪವಿತ್ರನು. ಕುಷ್ಠರೋಗ ಬಂದಿರೋದಾದ್ರೆ ಅವನು ಬದುಕೆಲ್ಲ ಆ ರೀತಿ ನರಳಾಡಿ ಸಾಯಲೇಬೇಕಿತ್ತು. ಅಂಥವರನ್ನು ತಳ್ಳಿ ಹಾಕ್ತಾ ಇದ್ರು. ಯಾರೋ ಅಂಥವರನ್ನು ಮುಟ್ಟಿಕೊಳ್ತಾ ಇರಲಿಲ್ಲ, ಹತ್ತಿರಕ್ಕೂ ಹೋಗ್ತಿರಲಿಲ್ಲ. ಕೊರೋನಾ ಪೇಷಂಟ್ ಹತ್ತಿರಕ್ಕೆ ತಳ್ಳಿ ಹಾಕಿದ್ದಕ್ಕಿಂತಲೂ ಹೆಚ್ಚಾಗಿತ್ತು. ಅಂತಹ ಕುಷ್ಠರೋಗಿಗಳಲ್ಲಿ ಒಬ್ಬನು ಧೈರ್ಯದಿಂದ ಯೇಸು ಬಳಿಗೆ ಬಂದು ಮೊಳಕಾಲೂರಿಕೊಂಡು, ನಿನಗಿಷ್ಟವಿರೋದಾದರೆ ನನ್ನನ್ನು ಶುದ್ಧೀಕರಿಸು ಅನ್ನುತ್ತಾನೆ. ಎಂತಹ ಒಳ್ಳೆ ಪ್ರಾರ್ಥನೆ ನೋಡಿ. ನಿನಗಿಷ್ಟವಿರೋದಾದರೆ ನನ್ನನ್ನು ಶುದ್ಧಿ ಮಾಡು ಅನ್ನುತ್ತಾನೆ. ಏನಾಗಿದೆ ಪ್ರಿಯರೇ ದೇವರ ಇಷ್ಟ? ನಮ್ಮನ್ನು ಹಾಳು ಮಾಡುವುದಿಷ್ಟವೋ, ನಮ್ಮನ್ನು ವಾಸಿ ಮಾಡುವುದಿಷ್ಟವೋ, ನಮ್ಮನ್ನು ಆನಂದವಾಗಿರುವುದಿಷ್ಟವೋ, ಇಲ್ಲವೇ ನಮ್ಮನ್ನು ದುಃಖದ ಪಾಲು ಮಾಡುವುದಿಷ್ಟವೋ? ನಮ್ಮನ್ನು ಬಾಧೆಪಡಿಸುವಾತನಾಗಿದ್ದಾನೋ ಅಥವಾ ಬಾಧೆಗಳಿಂದ ಬಿಡಿಸುವಾತನಾಗಿದ್ದಾನೋ? ಬಹಳಷ್ಟು ಸಾರಿ ಇದನ್ನು ನಾವು ಗುರುತಿಸುತ್ತಾ ಇಲ್ಲ. ಕೇಡು ಮಾಡುವುದು ಆತನ ಕೈಯಿಂದ ಆಗೋದಿಲ್ಲ. ಈವನ್ ದುಷ್ಟನ ವಿಷಯದಲ್ಲಿ ಕೂಡ ಅವನು ಮರಣ ಹೊಂದುವುದರಲ್ಲಿ ನನಗೆ ಸಂತೋಷವಿಲ್ಲ. ಅವನು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಮಾನಸಾಂತರ ಹೊಂದುವುದನ್ನೇ ಕೋರಿಕೊಳ್ತಿದ್ದೇನೆಂದು ಬೈಬಲ್ನಲ್ಲಿ ದೇವರು ಹೇಳುವುದನ್ನು ನೋಡ್ತೇವಲ್ಲವೇ? ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡು ಅಂದಾಗ, ಇಲ್ಲವೇ ಆತನನ್ನು ಬೇಡಿಕೊಂಡಾಗ ಆತನು ಕನಿಕರಪಟ್ಟು ಕೈ ಚಾಚಿ ದೂರ ಇರೋ ಅಯ್ಯ ಅನ್ನಲಿಲ್ಲ. ತನ್ನ ಕೈಯನ್ನು ಚಾಚಿ ಅವನನ್ನು ಮುಟ್ಟಿ, ನನಗೆ ಮನಸ್ಸಿದೆ ಅಂದರೆ ನನಗಿಷ್ಟವಿದೆ. ಯೇಸುವಿಗೆ ಇಷ್ಟ ನಿಮ್ಮನ್ನು ಸ್ವಸ್ಥಪಡಿಸುವಂಥದ್ದು. ಯೇಸುವಿಗೆ ಬಹಳ ಇಷ್ಟ ನೀವಂದ್ರೆ. ಅದಕ್ಕೆ ನಿಮ್ಮನ್ನು ನಿಮ್ಮ ಬಾಧೆಯಿಂದ ಬಿಡಿಸುವುದು ಆತನಿಗೆ ಎಷ್ಟೋ ಇಷ್ಟ. ಅದು ಆತನಿಗೆ ಕಷ್ಟವಲ್ಲ. ಆದರೆ ನೀವು ಮೊಳಕಾಲೂರಿ ದೇವರಿಗೆ ಬೇಡಿಕೊಳ್ತಾ ಇದ್ದೀರಾ? ಮೊಳಕಾಲೂರಿಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಮೊಳಕಾಲೂರಿ ದೇವರೇ ನಿಮ್ಮ ಚಿತ್ತ ನನ್ನ ವಿಷಯದಲ್ಲಿ ನೆರವೇರಿಸಿರಿ ಎಂದು ಮೊರೆ ಇಡ್ತಾ ಇದ್ದೀರಾ? ಆ ಕುಷ್ಠರೋಗಿ ನಂಬಿಕೆಯಿಂದ ಬರುತ್ತಾನೆ, ಮೊಳಕಾಲೂರುತ್ತಾನೆ. ನಿನಗಿಷ್ಟವಿರುವುದಾದ್ರೆ ಶುದ್ಧಿ ಮಾಡು ಅಂದಾಗ ನನಗಿಷ್ಟವೇ ಅಂತ ಹೇಳಿ ಕೈ ಚಾಚಿ ಮುಟ್ಟುತ್ತಾರೆ. ತಕ್ಷಣವೇ ನನಗೆ ಮನಸ್ಸುಂಟು, ಶುದ್ಧನಾಗು ಎಂದು ಹೇಳಿದ ತಕ್ಷಣವೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಏನಂತೆ? ಅವನು ಶುದ್ಧನಾದನು. ಹಾಲೆಲೂಯ! ಈ ದಿನಕ್ಕೂ ಕೂಡ ಇನ್ಸ್ಟೆಂಟ್ ಆಗಿ ಸ್ವಸ್ಥತೆ, ಅದ್ಭುತ ಮಹತ್ಕಾರ್ಯಗಳನ್ನು ಮಾಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವರಿಂದ ಸಮಸ್ತವೂ ಸಾಧ್ಯ. ಆತನಿಗೆ ಇಷ್ಟ. ನೀವು ಚೆನ್ನಾಗಿರಬೇಕೆನ್ನುವುದು ಆತನ ಇಷ್ಟ. ನೀವು ಸಂತೋಷವಾಗಿರಬೇಕೆನ್ನುವುದು ಆತನ ಇಷ್ಟ. ಅಷ್ಟಕ್ಕೂ ನೀವಂದ್ರೇನೆ ಆತನಿಗೆ ಎಷ್ಟೋ ಇಷ್ಟ. ನೀವು ಆತನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಆತನೇ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ? ಹೌದು ಪ್ರಿಯರೇ, ಆತನು ನಮಗೆ ಮೊದಲು ಪ್ರೀತಿಸಿರುವುದರಿಂದಲೇ ನಾವು ಆತನನ್ನು ಪ್ರೀತಿಸ್ತಿದ್ದೇವೆ. ನಮ್ಮ ಪ್ರೀತಿ ತಾತ್ಕಾಲಿಕವಾದದಾಗಿದೆ. ಆತನ ಪ್ರೀತಿ ಶಾಶ್ವತವಾಗಿದೆ. ನಮ್ಮ ಪ್ರೀತಿ ಅಲ್ಪ ಸ್ವಲ್ಪವಾದದಾಗಿದೆ. ಆತನ ಪ್ರೀತಿ ನಿರಂತರವಾದದಾಗಿದೆ. ಆತನ ಪ್ರೀತಿಗೆ ಮಿತಿಯೇ ಇಲ್ಲ. ಎಂಥದೇ ಪಾಪಿಯನ್ನು ಪ್ರೀತಿಸುವಾತನಾಗಿಯೂ, ಎಂಥದೇ ದೊಡ್ಡ ರೋಗವನ್ನು ಸ್ವಸ್ಥಪಡಿಸುವಾತನಾಗಿಯೂ, ಎಂಥದೇ ದೊಡ್ಡ ಪಾಪವನ್ನು ಕೂಡ ಕ್ಷಮಿಸುವಾತನು, ಎಷ್ಟೇ ದೊಡ್ಡ ದ್ರೋಹಿಯನ್ನು ಕೂಡ ರಕ್ಷಿಸುವಾತನು ನಮ್ಮ ಕರ್ತನಾಗಿದ್ದಾರೆ. ಪ್ರಿಯರೇ, ಇನ್ನೂ ನಿಮ್ಮ ಜೀವಿತದಲ್ಲಿ ಯಾಕೆ ರೋಗದಲ್ಲಿದ್ದೀರಿ? ಯಾಕೆ ಬಂಧನದಲ್ಲಿದ್ದೀರಿ? ಯಾಕೆ ಬಾಧೆಯಲ್ಲಿದ್ದೀರಿ? ಯಾಕೆ ಚಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀರಿ? ಯೇಸುವಿಗೆ ಬೇಡಿಕೊಂಡು ನೋಡ್ರಿ. ಅನೇಕ ಸಾರಿ ಸೈತಾನನು ಹುಟ್ಟಿಸುವ ಕಳವಳಗಳ ನಿಮಿತ್ತ ನಮ್ಮ ಜೀವಿತದಲ್ಲಿ ಸಮಾಧಾನವಿಲ್ಲದೆ, ನಮ್ಮ ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ, ನಮ್ಮ ಶರೀರಗಳಲ್ಲಿ ಆರೋಗ್ಯವಿಲ್ಲದೆ, ನಾನಾ ವಿಧವಾದ ಬಾಧೆಗಳ ಪಾಲಾಗ್ತಿರುವಾಗ, ಕರ್ತನೇ, ನಿನಗಿಷ್ಟವಿರುವುದಾದರೆ ನನ್ನನ್ನು ಶುದ್ಧೀಕರಿಸು, ನನ್ನನ್ನು ಸ್ವಸ್ಥಪಡಿಸು, ನನ್ನ ಅವಶ್ಯಕತೆಯನ್ನು ತೀರಿಸಿರಿ, ನನಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಂಡಾಗ, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂದು ಹೇಳಿದ ಕರ್ತನು ನಮ್ಮನ್ನು ಮುಟ್ಟುವುದಕ್ಕಾಗಿ, ಸ್ವಸ್ಥಪಡಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ಈ ಉದಯ ಕಾಲದಲ್ಲಿ ನಿಮ್ಮಲ್ಲಿ ಯಾರಾದರೂ ದೀರ್ಘಕಾಲದ ವ್ಯಾಧಿಯಿಂದ ಬಾಧೆಪಡ್ತಿದ್ದೀರಾ?
ಎಷ್ಟೋ ಔಷಧಿಗಳನ್ನು ಮಾತ್ರೆಗಳನ್ನು ಬಳಸಿ ಪರಿಪೂರ್ಣ ಸ್ವಸ್ಥತೆ ಹೊಂದಲಾರದೆ ನರಳಾಡ್ತಾ ಇದ್ದೀರಾ? ನೀವೆಷ್ಟೋ ಪ್ರಯತ್ನ ಮಾಡಿ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಬೇಕೆಂಬ ಪ್ರಯತ್ನ ಮಾಡ್ತಿದ್ದೀರಿ. ನಿಮ್ಮ ಮನಸ್ಸು ಬದಲಾಯಿಸಿಕೊಳ್ಳಬೇಕೆಂದು ಪ್ರಯತ್ನಿಸ್ತಿದ್ದೀರಿ. ಕೆಟ್ಟ ಚಟ ನಿಲ್ಲಿಸಬೇಕೆಂದು ಪ್ರಯತ್ನಿಸ್ತಾ ಇದ್ದೀರಿ. ನೀವು ಒಂದು ಪಾಪದಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರಗೆ ಬರಲಿಕ್ಕಾಗದೆ, ನನಗಿದರಿಂದ ಬಿಡಿಸಿದ್ರೆ ಚೆನ್ನಾಗಿರುತ್ತೆ, ಇದರಿಂದ ಹೊರಬೇಕೆಂಬ ಆಸೆ ನನಗಿದೆ ಎಂದು ಹಾಗೇ ಉಳ್ಕೊಳ್ತಾ ಇದ್ದೀರಿ. ಆದರೆ ಯೇಸುವೆ, ನನಗಿದರಿಂದ ಬಿಡಿಸುವಿರಾ? ಈ ನಾಶನಕರವಾದ ಗುಂಡಿಯೊಳಗಿಂದ ನನ್ನನ್ನು ಮೇಲೆತ್ತುವೀರಾ? ಈ ಜೇಡಿ ಮಣ್ಣಿನಂತಹ ಗುಂಡಿಯೊಳಗಿಂದ ನನ್ನನ್ನು ಮೇಲೆತ್ತುವೀರಾ? ಈ ಸಾಲದ ಗುಂಡಿಯೊಳಗಿಂದ ನನ್ನನ್ನು ಮೇಲೆತ್ತುವೀರಾ? ಈ ಕುಟುಂಬದ ಸಮಸ್ಯೆಗಳೆಂಬ ಗುಂಡಿಯೊಳಗಿಂದ ಮೇಲೆತ್ತುವೀರಾ? ನನಗೆ ಪರಸ್ತ್ರೀಯ ಒಂದು ವ್ಯಾಮೋಹದ ಬಂಧನದಲ್ಲಿದ್ದ ನನ್ನನ್ನು ಬಿಡಿಸುವಿರಾ? ಅಸೂಯೆಯಿಂದ ದ್ವೇಷದಿಂದ ತುಂಬಿಕೊಂಡಿರುವಂತಹ ನನ್ನ ಹೃದಯ ಸರಿಪಡಿಸುವಿರಾ? ನಿಮಗಾಗಿ ಬದುಕಬೇಕೆಂಬ ಆಸೆ ಇದೆ, ಪರಿಶುದ್ಧನಾಗಿ ಬದುಕಬೇಕೆಂಬ ಆಸೆ ಇದೆ. ನಿಮ್ಮ ಚಿತ್ತವಿರುವುದಾದರೆ ನನ್ನನ್ನು ಮಾರ್ಪಡಿಸಿರಿ ಎಂದು ಬೇಡಿಕೊಂಡು ನೋಡಿ. ಅಯ್ಯಯ್ಯೋ, ಇಲ್ಲವೇ ಇಲ್ಲ, ನಿನ್ನನ್ನು ಮಾರ್ಪಡಿಸುವುದಿಲ್ಲ, ನೀನು ನಾಶ ಆಗಲೇಬೇಕು, ಅದು ನನ್ನಿಂದಾಗಲ್ಲ, ನಿನ್ನ ಗತಿಯಷ್ಟೇ, ನಿನ್ನ ಸ್ಥಿತಿಯಷ್ಟೇ ಎಂದು ದೇವರು ಹೇಳ್ತಾರಂದ್ಕೊಳ್ತೀರಾ? ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬರಿಗೂ ಕೊಡುವ ಆತನಾಗಿದ್ದಾರೆ. ಬೇಡಿಕೊಂಡ ಪ್ರತಿಯೊಂದನ್ನು, ಬೇಡಿಕೊಂಡು ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದ್ದನ್ನು ಅನುಗ್ರಹಿಸುವ ದೇವರಾಗಿದ್ದಾರೆ. ಇಂತಹ ದೊಡ್ಡ ದೇವರನ್ನಿಟ್ಕೊಂಡು ದರಿದ್ರತನದಲ್ಲಿ, ಚಿಕ್ಕಿನಲ್ಲಿ, ಬಾಧೆಯಲ್ಲಿ, ವೇದನೆಯಲ್ಲಿ, ರೋಗಗಳಲ್ಲಿ, ಸಮಸ್ಯೆಗಳಲ್ಲಿ ಮನಃಶಾಂತಿಯಿಲ್ಲದೆ ನಾವು ಯಾಕೆ ಬದುಕಬೇಕು ಹೇಳಿ? ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು, ದೇವರ ಚಿತ್ತಕ್ಕೆ ನಿಮ್ಮನ್ನೇ ಒಪ್ಪಿಸಿಕೊಡುವಂಥದ್ದು, ಆತನ ಇಷ್ಟವನ್ನು ನೀವು ಅಂಗೀಕರಿಸುವಂಥದ್ದು ನೀವು ಕಲಿತುಕೊಂಡ ದಿನದಲ್ಲಿ ನಿಮ್ಮ ಜೀವಿತದಲ್ಲಿಯೇ ಮೇಲುಂಟಾಗ್ತದೆ, ಸ್ವಸ್ಥತೆ ಉಂಟಾಗ್ತದೆ. ಶುದ್ಧ ಹೃದಯ ಹೊಂದಿಕೊಳ್ಳುವವರಾಗಿರ್ತೀರಿ. ಯೇಸು ಕೈ ಚಾಚಿ ಮುಟ್ಟಿದ ತಕ್ಷಣವೇ ಆ ಕುಷ್ಠರೋಗಿ ಶುದ್ಧನಾದನು. ಅನೇಕ ಸಾರಿ ದೊಡ್ಡ ದೊಡ್ಡ ಜನಸಮೂಹ ಯೇಸುವಿನ ಬಳಿಗೆ ಬಂದಾಗ ನಾನಾ ವಿಧವಾದ ರೋಗಿಗಳನ್ನು ಕರತಂದು ಆತನು ಇದ್ದಂತಹ ಮನೆಯ ಬಾಗಿಲನ ಬಳಿಗೆ ಕರತಂದಾಗ, ಮಾರ್ಕನ ಸುವಾರ್ತೆ 1:34 ಹೇಳುತ್ತೆ. ವಚನ 33 ಏನು ಹೇಳ್ತದೆ ಒಮ್ಮೆ ನೋಡಿ. ಆ ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತು. ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹುಜನರನ್ನು ಸ್ವಸ್ಥಪಡಿಸಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ನಾನಾ ವಿಧವಾದ ರೋಗಗಳಿಂದ ಪೀಡಿಸಲ್ಪಡುವಂಥವರನ್ನು ಯೇಸು ಸ್ವಸ್ಥಪಡಿಸಿದರು, ದೆವ್ವಗಳನ್ನು ಹೊರದೋಡಿಸಿದನು. ಒಂದು ಹಾಸ್ಪಿಟಲ್ಗೆ ಅನೇಕ ವಿಧವಾದ ಪೇಷಂಟ್ಸ್ ಹೋಗ್ತಾರೆ, ಆದರೆ ಎಲ್ಲರೂ ಸ್ವಸ್ಥತೆ ಹೊಂದಿ ಹೊರಗೆ ಬರೋದಿಲ್ಲ. ಕೆಲವರು ಮರಣ ಹೊಂದುತ್ತಾರೆ, ಕೆಲವರಿಗೆ ಆ ಚಿಕಿತ್ಸೆ ಫಲಿಸದೆ ಅದೇ ಬಲಹೀನತೆಯಲ್ಲಿ ಆ ಔಷಧಿಗಳನ್ನು ಇಟ್ಕೊಂಡು ಹೊರಗೆ ಬರ್ತಾರೆ ಹೊರತು ವಾಸಿಯಾಗಲ್ಲ. ಆದರೆ ಯೇಸುವಿನ ಬಳಿಗೆ ಬಂದ ಯಾರೊಬ್ಬರೂ ಕೂಡ ಅದೇ ರೋಗದಲ್ಲಿ, ಅದೇ ಬಾಧೆಯಲ್ಲಿ, ಅದೇ ಸ್ಥಿತಿಯಲ್ಲಿ ತಿರುಗಿ ಹೋಗುವುದಿಲ್ಲ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಅಂದಿದ್ದಾರೆ ಆತನು. ಯೇಸುವಿನ ಬಳಿಗೆ ಬಂದು ನಿಮ್ಮ ಹೃದಯ ಯಾತನೆ ಹಂಚಿಕೊಂಡ ಮರುಕ್ಷಣವೇ ನಿಮ್ಮ ವ್ಯಾಧಿಗಳಿಂದ, ನಿಮ್ಮ ಬಾಧೆಗಳಿಂದ, ನಿಮ್ಮ ಮನಸ್ಸಲ್ಲಿರುವ ಕಳವಳಗಳಿಂದ, ನಿಮ್ಮ ಪಾಪ ಬಂಧನಗಳಿಂದ ಯೇಸು ಬಿಡಿಸ್ತಾರೆ. ನಾನಾ ವಿಧವಾದ ಶೋಧನೆಗಳಿಂದ, ವೇದನೆಗಳಿಂದ ಮನುಷ್ಯರು ವೇದಿಸಲ್ಪಡ್ತಿದ್ದಾರೆ, ನಾನಾ ವಿಧವಾದ ರೋಗಗಳಿಗೆ ಒಳಗಾಗಿದ್ದಾರೆ. ಆದರೆ ಯೇಸುವಿನ ಬಾಸುಂಡೆಯಿಂದ ಸ್ವಸ್ಥರಾದ್ರೆಂದು ನಂಬಬೇಕು. ಸೈತಾನನ ಕಾರ್ಯಗಳೆಲ್ಲ ಲಯಗೊಳಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿರೋದ್ರಿಂದ ಸೈತಾನನ ಒಂದು ಬಂಧನಕ್ಕೊಳಗಾಗಿ ಆ ಸಮಸ್ಯೆದಿಂದ ನೀವು ಹೊರಬರಲಾರದೇ ಇರೋದಾದ್ರೆ ಮೊಳಕಾಲೂರಿ ಹೇಳಿ, ಯೇಸುವೇ, ನನ್ನನ್ನು ಸ್ವಸ್ಥಪಡಿಸಿರಿ, ನನ್ನನ್ನು ಬಿಡಿಸಿರಿ, ನನ್ನನ್ನು ರಕ್ಷಿಸಿರಿ, ನನ್ನ ಸಮಸ್ಯೆಗಳಿಂದ ನನಗೆ ಬಿಡುಗಡೆ ಮಾಡಿರಿ ಎಂದು ಮೊರೆಯಿಟ್ಟು ನೋಡಿ. ಅದ್ಭುತವಾದ ದೇವರ ಸ್ಪರ್ಶವನ್ನು ಈ ಕ್ಷಣವೇ ನೀವು ಅನುಭವಿಸಬಲ್ಲಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿದ್ದುಕೊಂಡು ದೇವರೇ ನಂಬಿಕೆಯಿಂದ ಈ ಸಮಯದಲ್ಲಿ ಮೊಳಕಾಲೂರಿ ಪ್ರಾರ್ಥಿಸ್ತಿದ್ದಾರೋ, ದೇವರೇ, ನನ್ನ ರೋಗ ಇದು, ನನ್ನ ಬಲಹೀನತೆ ಇದು, ನನ್ನ ಪಾಪ ಇದು, ನನ್ನ ಬಂಧನ ಇದು, ನನ್ನ ಸಮಸ್ಯೆ ಇದು, ನನ್ನ ಅವಶ್ಯಕತೆ ಇದು ಎಂಬುದಾಗಿ ಬಾಯಿ ತೆರೆದು ನಿಮಗೆ ಹಂಚಿಕೊಳ್ಳುವಂತಹ ಪ್ರತಿಯೊಬ್ಬರನ್ನು ಒಮ್ಮೆ ದೃಷ್ಟಿಸಿ ನೋಡಿರಿ. ಆ ದಿನ ಕೈಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥಪಡಿಸಿದ ಹಾಗೆ ಈ ಕ್ಷಣದಲ್ಲಿಯೂ ಕೂಡ ನಿಮ್ಮ ಕೈಯನ್ನು ಚಾಚಿ ಭೂಮಿಯ ಕಟ್ಟ ಕಡೆಯ ವತಿಯಿಂದ ಯಾರ್ಯಾರು ನಿಮಗೆ ಮೊರೆ ಇಡುತ್ತಿದ್ದಾರೋ ಅಲ್ಲಿದ್ದಂಥವರ ಮೇಲೆ ನಿಮ್ಮ ಹಸ್ತ ಇಳಿದು ಬರಲಿ. ಅವರನ್ನು ಮುಟ್ಟಿರಿ. ರಕ್ಷಿಸಲಾರದಂತೆ ನಿಮ್ಮ ಕೈ ಮೋಟುಗೈಯಾಗಲಿಲ್ಲ, ಪ್ರಾರ್ಥನೆ ಕೇಳಲಾರದಂತೆ ನಿಮ್ಮ ಕಿವಿ ಕಿವುಡಾಗಲಿಲ್ಲ. ನಮಗೂ ನಿಮಗೂ ಅಡ್ಡವಾಗಿರುವ ನಮ್ಮ ಪಾಪ ಒಪ್ಪಿಕೊಳ್ತಾ ಇರುವಾಗ ನಿಮ್ಮ ಕೈಯನ್ನು ಚಾಚಿ ನಮ್ಮನ್ನು ಮುಟ್ಟಿರಿ. ನಿಮ್ಮ ಸ್ವಸ್ಥತೆಯನ್ನು, ನಿಮ್ಮ ಆದರಣೆಯನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ ಎಂದು
ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ ತನ್ನ ದೊಡ್ಡ ಕಾರ್ಯಗಳನ್ನು ನಿಮ್ಮ ವಿಷಯದಲ್ಲಿ ನಡೆಸುತ್ತಾರೆ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.